ಪ್ರೈಸ್ ದ ಲಾರ್ಡ್. ನಾನು ನಿಮ್ಮ ಪ್ರೀತಿಯ ಪಾಸ್ಟರ್ ಲೋಕೇಶ್ ಮಾತಾಡೋದು. ಇದನ್ನು ಕೀರ್ತನೆ 15ನೇ ಅಧ್ಯಾಯದಲ್ಲಿ ನಾವು ವಾಕ್ಯನ ಜ್ಞಾನಿಸುವಾಗ ಒಂದೇ ವಾಕ್ಯನ ನಾನು ಓದ್ತೀನಿ. ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳಿದುಕೊಳ್ಳುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ಆಗ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ನಿನ್ನ ಗುಡಾರದಲ್ಲಿ ಇಳಿದುಕೊಂಡು ಇರುವುದಕ್ಕೆ ಯೋಗ್ಯನು ಯಾವನು? ಪರಿಶುದ್ಧ ಪರ್ವತಕ್ಕೆ ಹತ್ತತಕ್ಕವನು ಎಂಥವನಾಗಿರಬೇಕು? ಆಗ ದೇವರ ರಾಜ್ಯಕ್ಕೆ ಹೋಗ್ಬೇಕಂದ್ರೆ, ದೇವರ ಸಭೆಯಲ್ಲಿ ಗುಡಾರದಲ್ಲಿ ನಾವು ಇರಬೇಕಂದ್ರೆ ಯಾವ ರೀತಿಯಾಗಿ ಇರಬೇಕು ಅನ್ನೋದು ದೇವರ ಈ ಜಾಗದಲ್ಲಿ ನಮಗೆ ವಾಕ್ಯದ ಮುಖಾಂತರ ಮಾತಾಡ್ತಾರೆ. ಮನಪೂರ್ವಕವಾಗಿ ಸತ್ಯ ವಚನವನ್ನು ಮಾತಾಡುವನಾಗಿರಬೇಕು. ನಾವು ದೇವರ ಗುಡಾರದಲ್ಲಿ ವಾಸ ಮಾಡಬೇಕಂದ್ರೆ, ದೇವರ ರಾಜ್ಯಕ್ಕೆ ಹೋಗ್ಬೇಕನ್ನೋದಾದರೆ ಸತ್ಯ ವಚನವನ್ನು ನಾವು ಯಾವಾಗಲೂ ಮಾತಾಡುವರಾಗಿರಬೇಕು. ಅದಕ್ಕೆ ಯೋವಾನ್ 8ನೇ ಅಧ್ಯಾಯದಲ್ಲಿ 37ನೇ ವಾಕ್ಯದಲ್ಲಿ ಹೇಳುತ್ತೆ, ಸತ್ಯವನ್ನು ತಿಳಿದುಕೊಳ್ಳಿರಿ, ಸತ್ಯನೇ ನಿಮ್ಮನ್ನು ಬಿಡುಗಡೆ ಮಾಡತ್ತೆ ಅಂತ. ಸುಮ್ಮನೆ ಆದರೂ ಯೇಸು ಸ್ವಾಮಿನ ಸ್ವಾಮಿ ಸ್ವಾಮಿ ಅಂದರೆ ಆಗಲ್ಲ. ಸ್ವಾಮಿ ಸ್ವಾಮಿ ಅನ್ನೋವರೆಲ್ಲರೂ ಪರಲೋಕ ರಾಜ್ಯ ಸೇರ್ತೀನಿ ಅಂತ ಹೇಳಿ ನೆನೆಸಿಕೊಳ್ಬೇಡ್ರಿ ಅಂತ ಹೇಳ್ತಾರೆ ದೇವರು. ಆಗ ದೇವರ ರಾಜ್ಯಕ್ಕೆ ನಾವು ಹೋಗ್ಬೇಕಂದ್ರೆ, ಆತನ ಪರ್ವತವನ್ನು ಹತ್ತಬೇಕಂದ್ರೆ ಅವನು ಚಾಡಿಯನ್ನು ಹೇಳದವನು. ಚಾಡಿ ಹೇಳಬಾರ್ದು, ಯಾರು ಅನ್ಯಾಯ ಮಾಡಬಾರ್ದು, ಯಾರನ್ನು ನಿಂದಿಸಬಾರ್ದು, ಆಮೇಲೆ ನಷ್ಟವಾದರೂ ಪ್ರಮಾಣ ತಪ್ಪಬಾರ್ದು, ಆಮೇಲೆ ಸಾಲಕ್ಕೆ ಬಡ್ಡಿ ಕೇಳಬಾರ್ದು, ನಿರಪರಾಧಿ ಕೇಡಿಗೆ ಲಂಚ ತಗೊಳ್ಬಾರ್ದು, ಇಂಥವನು ಎಂದಿಗೂ ಕದಲೋದಿಲ್ಲ ಅಂತ ಹೇಳಿ ಈ ಕೀರ್ತನೆ 15ನೇ ಅಧ್ಯಾಯ 1ರಿಂದ 5ನೇ ವಾಕ್ಯದವರೆಗೂ ನಾವು ಓದಿದ್ರೆ ಆ ಜಾಗದಲ್ಲಿ ಗೊತ್ತಾಗತ್ತೆ. ಈ ದೇವರು ಹೇಳ್ದಂಗೆ ನಾವು ನಡೆಯೋದಾದರೆ ಇಂಥವನು ಎಂದಿಗೂ ಕದಲಲ್ವಂತೆ. ಇದು